सर्वेषां शुभोदयः। आन्लैन् क्लास् प्रति स्वागतं। वयं पूर्वतनकक्षायां कारकाणि इति पाठं दृष्टवन्तः। इदानीं विशेषव्याकरणांशाः तस्मिन् पाठमध्ये विस्तरिताः अंशाः विशेषव्याकरणांशाः ಅದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳೋಣ. ಹಿಂದಿನ ಪಾಠದಲ್ಲಿ ಯಾವುದೇ ನಿಮಗೆ ಕ್ವಶನ್ಗಳಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಯಾವುದಾದ್ರೂ ಕ್ವಶನ್ ಇದ್ದರೆ ಅದನ್ನು ಹಾಕಿ ಆ ಸೆಂಟೆನ್ಸನ್ನು ಬರೆದು ಕಳಿಸಿ. ಯಾರು ಬರೆದಿಲ್ಲ ಅಂತಾದರೆ ಅದನ್ನು ನಾನು ಸೀರಿಯಸ್ ಆಗಿ ಪರಿಗಣನೆ ಮಾಡ್ತೀನಿ. ಹಾಗಾಗಿ ನೀವು ವರ್ಕ್ ಮಾಡೋದು ಹೊರತು ನಿಮಗೆ ಯಾವುದೇ ಈ ಪಾಠಗಳು ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಈ ವರ್ಷವಂತೂ ನಾವು 90% ನಾವೇನು ನಿಮ್ಮ ಕಾಳಜಿಯನ್ನು ತೆಗೆದುಕೊಳ್ತಾ ಇದ್ವಿ ಅದು ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಕಾಳಜಿಯನ್ನು ನೀವೇ ತಗೊಳ್ಬೇಕು. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳು. ಹಾಗಾಗಿ ವಿಶೇಷ ವ್ಯಾಕರಣಾಂಶಗಳನ್ನು ನೋಡೋಣ. ಕಾರಕವನ್ನು ಸರಿಯಾಗಿ ಓದ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿರಿ. ವಿಭಕ್ತೀನಾಂ ಪ್ರವೃತ್ತೌ ಕಾರಕತ್ವಮೇವ ನಿಮಿತ್ತಂ ನ. ವಿಭಕ್ತಿಗಳು ಅಂದರೆ ನಾವು ಈ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ ಈ ರೀತಿಯಾದಂತಹ 7 ವಿಭಕ್ತಿಗಳನ್ನು ಏನು ಹೇಳಿದ್ವಿ. ಕಾರಕ ಪಾಠದಲ್ಲಿ ಏನು ಹೇಳಿದ್ವಿ, ಎಲ್ಲ ಕಾರಕಗಳು ಅಂದರೆ ಸಂಪ್ರದಾನ ಚತುರ್ಥಿ ವಿಭಕ್ತಿಯನ್ನು ಹೊಂದುತ್ತೆ, ಅಪಾದಾನ ಪಂಚಮಿ ವಿಭಕ್ತಿಯನ್ನು ಹೊಂದುತ್ತೆ, ಕರ್ತ ಪ್ರಥಮ ವಿಭಕ್ತಿಯಲ್ಲಿ ಇರ್ತಾನೆ. ಈ ರೀತಿಯಂತಹ ವಿಭಕ್ತಿಗಳ ವ್ಯವಸ್ಥೆಯನ್ನು ನಾವು ನೋಡಿದ್ವಿ. ಆದರೆ ಆ ಕಾರಕತ್ವವೇ ಅಂದರೆ ಕಾರಕದ ಗುಣವೇ ವಿಭಕ್ತಿಗಳ ಪ್ರವೃತ್ತಿಗೆ ಅಂದರೆ ಆ ವಿಭಕ್ತಿಗಳಾಗೋದಕ್ಕೆ ನಿಮಿತ್ತಂನ ಕಾರಣ ಅಲ್ಲ, ಇನ್ನೂ ಒಂದು ಕಾರಣ ಇದೆ. ಏನದು? ಕಾಸಾಂಚನ ವಿಭಕ್ತೀನಾಂ ಪ್ರವೃತ್ತವು ಉಪಪದಮಪಿ ನಿಮಿತ್ತಂ ಭವತಿ. ಕಾರಕವು ಹೇಗೆ ವಿಭಕ್ತಿಗಳಿಗೆ ನಿಮಿತ್ತ ಆಗುತ್ತೋ ಅಂದರೆ ಈ ಕಾರಕ ಆಗಿದ್ದಾಗ ಈ ವಿಭಕ್ತಿ ಆಗತ್ತೆ ಅಂತ ಕಾರಣ ಆಗುತ್ತೋ ಹಾಗೆ ವಿಭಕ್ತಿಗಳಿಗೆ ಕಾಸಾಂಚನ ಕೆಲವು ವಿಭಕ್ತಿಗಳಿಗೆ ಅವುಗಳು ಪ್ರವೃತ್ತಿ ಆಗಲಿಕ್ಕೆ ಅಂದರೆ ಆ ವಿಭಕ್ತಿಗಳು ನಡೀಲಿಕ್ಕೆ ಅಥವಾ ಆ ವಿಭಕ್ತಿಯೇ ಬರಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಏನು ರೂಲ್ಸ್ಗಳು ಉಪಪದಮಿಪಿ ನಿಮಿತ್ತಂ ಭವತಿ. ಉಪಪದದ ರೂಲ್ಸ್ಗಳು ಕೂಡ ನಾವು ಅಳವಡಿಸಿಕೊಳ್ಬೇಕು. ಏತಾಹ ವಿಭಕ್ತಯಃ ಏವ ಉಪಪದ ವಿಭಕ್ತಯಃ ಇತ್ಯುಚ್ಯಂತೆ. ಈ ವಿಭಕ್ತಿಗಳನ್ನು ಉಪಪದ ವಿಭಕ್ತಿಗಳು ಅಂತ ಕರಿತೀವಿ. ಕಾರಕದಿಂದ ಉಂಟಾದ ವಿಭಕ್ತಿಗಳನ್ನು ಕಾರಕ ವಿಭಕ್ತಿಗಳು ಅಂಥೇಳಿ 2 ವಿಂಗಡಣೆಯನ್ನು ಮಾಡ್ಕೊಳ್ತೀವಿ. ತಸ್ಮಾತ್ ವಿಭಕ್ತಿ ದ್ವಿವಿಧ. ಆದ್ದರಿಂದ ವಿಭಕ್ತಿಗಳು 2 ರೀತಿಯಾಗಿದೆ. ಕಾರಕ ವಿಭಕ್ತಿ ಉಪಪದ ವಿಭಕ್ತಿ ರೀತಿ. ಕಾರಕ ವಿಭಕ್ತಿ ಅಂಥೇಳಿ ಮತ್ತು ಉಪಪದ ವಿಭಕ್ತಿ ಅಂಥೇಳಿ 2 ರೀತಿಯಾದಂತಹ ವಿಭಕ್ತಿ ವ್ಯತ್ಯಾಸ ಅನ್ನೋದು ಆಗ್ತಾ ಇದೆ. ವಿಶೇಷವಾದಂಥ ಅಂಶಗಳು ನೋಡ್ರಿ. ಅಭಿತಃ ಪರಿತಃ ಉಭಯತಃ ಇತ್ಯಾದೀನಾಂ ಅವ್ಯಯಾನಾಂ ಯೋಗೆ ತತ್ಸಂಬಂಧಂ ಪದಂ ದ್ವಿತೀಯ ವಿಭಕ್ತ್ಯಂತಂ ಭವತಿ. ಒಂದು ರೂಲ್ಸ್ ಕಾಮನ್ ನಮಗೆ. ಕಾರಕ ವಿಭಕ್ತಿ ಆಗಿರಬಹುದು, ಉಪಪದ ವಿಭಕ್ತಿ ಆಗಿರಬಹುದು. ಆ ವಿಭಕ್ತಿಗಳಿಗೆ ಆ ಸಂಬಂಧ ಅನ್ನೋದು ಇರಲೇಬೇಕು. ಸಂಬಂಧ ಇಲ್ಲದೇ ಆ ಉಪಪದಗಳು ವಿಭಕ್ತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕ್ರಿಯಾನ್ವಯಿ ಕಾರಕಂ ಹೇಗೇನೋ ಕ್ರಿಯೆಗಳ ಒಟ್ಟಿಗೆ ಸಂಬಂಧ ಇದ್ದಾಗ ಮಾತ್ರ ಕಾರಕ ಆಗುತ್ತೋ ಹಾಗೆ ಉಪಪದಗಳ ಒಟ್ಟಿಗೆ ಸಂಬಂಧ ಇದ್ದಾಗ ಮಾತ್ರ ಉಪಪದದ ವಿಭಕ್ತಿಗಳಾಗಿ ಪರಿಣಾಮವನ್ನು ಹೊಂದುತ್ತೆ. ಅದರಲ್ಲೂ ವಿಶೇಷವಾದಂತಹ ಶಬ್ದಗಳನ್ನು ಇಲ್ಲಿ ಕೊಟ್ಟರು. ಏನದು? ಅವ್ಯಯಗಳು. ಯಾವುದದು? ಅಭಿತಃ ಪರಿತಃ ಉಭಯತಃ ಪ್ರತಿ. ಈ 4 ಶಬ್ದಗಳು ಅಥವಾ ಇವು 4 ಅಥವಾ ಇನ್ನು ಉಳಿದ ಅವ್ಯಯಗಳ ಅವ್ಯಯಗಳು ಯೋಗದಲ್ಲಿದ್ದಾಗ ಅಂದರೆ ಅದರ ಸಂಬಂಧವಾಗಿದ್ದಾಗ ತತ್ಸಂಬಂಧಂ ಅವುಗಳ ಸಂಬಂಧ ಉಳ್ಳಂತಹ ಪದವು ದ್ವಿತೀಯ ವಿಭಕ್ತ್ಯಂತಂ ಭವತಿ. ದ್ವಿತೀಯ ವಿಭಕ್ತಿಯನ್ನು ಹೊಂದುತ್ತೆ. ಹೇಗೆ? ಅದನ್ನೇ ಉದಾಹರಣೆಗಳನ್ನು ನೋಡೋಣ. ಕೃಷ್ಣಂ ಅಭಿತಃ ಗೋಪಿಕಾ ನೃತ್ಯಂತಿ. ಇಲ್ಲಿ ಅಭಿತಃ ಎನ್ನುವಂತಹ ಶಬ್ದ ಕೃಷ್ಣಂ ಎನ್ನುವಂತಹ ಶಬ್ದಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ಕೃಷ್ಣಂ ಅಭಿತಃ ಅಂದರೆ ಕೃಷ್ಣನ ಸುತ್ತಲೂ ಅಂಥೇಳಿ. ಗೋಪಿಕಾ ಎನ್ನುವಂತಹ ಪದಕ್ಕೆ ಸಂಬಂಧಪಟ್ಟಿಲ್ಲ, ಕೃಷ್ಣಂ ಎನ್ನುವಂತಹ ಶಬ್ದಕ್ಕೆ ಸಂಬಂಧಪಟ್ಟಿದೆ, ಕೃಷ್ಣನಿಗೆ ಸಂಬಂಧಪಟ್ಟಿದೆ. ಆದ್ದರಿಂದ ಯಾರ ಸುತ್ತಲೂ? ಕೃಷ್ಣನ ಸುತ್ತಲೂ ಅಂತ ಇರೋದರಿಂದ ಅದೇನಾಗುತ್ತೆ? ಅಭಿತಃ ಅಂತ ಶಬ್ದ ಪರದಲ್ಲಿ ಇರೋದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಕೃಷ್ಣ ಶಬ್ದ ದ್ವಿತೀಯ ವಿಭಕ್ತ್ಯಂತವಾಗಿ
ಹೊಂದತ್ತೆ, ದ್ವಿತೀಯ ವಿಭಕ್ತಿಯನ್ನು ಹೊಂದತ್ತೆ. ಹಾಗಾಗಿ ಏನಾಯಿತು ರೂಪ? ಕೃಷ್ಣಂ ಅಭಿತಃ ಗೋಪಿಕಾ ನೃತ್ಯಂತಿ. ಕೃಷ್ಣನ ಸುತ್ತಲೂ ಗೋಪಿಕೆಯರು ನೃತ್ಯ ಮಾಡ್ತಾರೆ. ಇನ್ನೊಂದು ಶಾಲಾಂ ಪರಿತಃ ಮಾರ್ಗಾಹ ಸಂತಿ. ಪರಿತಃ ಎನ್ನುವಂತಹ ಶಬ್ದ ಏನು ಅರ್ಥ ಕೊಡುತ್ತೆ? ಸುತ್ತಮುತ್ತಲು ಅಂತ. ಶಾಲಾಂ ಪರಿತಃ ಶಾಲೆಯ ಸುತ್ತ ಅಥವಾ ಮುಂದೆ ಮಾರ್ಗಾಹ ಸಂತಿ, ಮಾರ್ಗಗಳು ಇದೆ, ಎದುರುಗಡೆ ಮಾರ್ಗ ಇದೆ ಅಂಥೇಳಿ ಹೇಳಬಹುದು. ಹಾಗಾದರೆ ಶಾಲಾಂ ಎನ್ನುವುದಕ್ಕೆ ಸಂಬಂಧಪಟ್ಟದ್ದು ಪರಿತಃ ಎನ್ನುವಂತಹ ಶಬ್ದ. ಹಾಗಾಗಿ ಆ ಪರಿತಃ ಅವ್ಯಯ ಇರೋದರಿಂದ ಶಾಲಾ ಶಬ್ದ ದ್ವಿತೀಯ ವಿಭಕ್ತಿಯನ್ನು ಹೊಂದತ್ತೆ, ಶಾಲಾಂ ಅಂಥೇಳಿ ದ್ವಿತೀಯ ವಿಭಕ್ತಿಯನ್ನು ಹೊಂದತ್ತೆ. ಹಾಗಾಗಿ ಶಾಲಾಂ ಪರಿತಃ ಶಾಲೆಯ ಸುತ್ತಮುತ್ತಲೂ ಕೂಡ ಅಥವಾ ಎದುರುಗಡೆ ಮಾರ್ಗಾಹ ದಾರಿಗಳು ಸಂತಿ ಇವೆ ಅಂಥೇಳಿ ರೂಪ ಆಯಿತು. ನಗರೇಶು ಮಾರ್ಗಂ ಉಭಯತಃ ಆಪಣಾಹ ಭವಂತಿ. ಈ ವಾಕ್ಯದಲ್ಲಿ ನೋಡ್ರಿ, ನಗರೇಶು ಇದೆ, ಆಪಣಾಹ ಇದೆ, ಮಾರ್ಗಂ ಇದೆ. ಆದರೆ ಉಭಯತಃ ಎನ್ನುವಂತಹ ಅವ್ಯಯ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮಾರ್ಗಂ ಉಭಯತಃ, ಮಾರ್ಗದ ಆಚೆ ಮತ್ತು ಈಚೆ ಎರಡೂ ಬದಿಯಲ್ಲಿಯೂ ಅಂಥೇಳಿ ಅರ್ಥ. ಎರಡೂ ಕಡೆಯಲ್ಲಿಯೂ ಆಪಣಾಹ ಏನಾಗಿದೆ? ಅಂಗಡಿಗಳು ಭವಂತಿ ಇವೆ ಅಂಥೇಳಿ ಅರ್ಥ. ಹಾಗಾಗಿ ಉಭಯತಃ ಎನ್ನುವಂಥ ಅವ್ಯಯಕ್ಕೆ ಸಂಬಂಧಪಟ್ಟದ್ದು ಯಾವುದು? ಮಾರ್ಗಂ ಎನ್ನುವಂಥ ಶಬ್ದ. ಹಾಗಾಗಿ ಅದು ದ್ವಿತೀಯ ವಿಭಕ್ತಿಯನ್ನು ಹೊಂದಿದರೆ ರೂಪ ಏನಾಯಿತು? ನಗರೇಶು ಮಾರ್ಗಂ. ನಗರೇಶು ಅಂದರೆ ನಗರದಲ್ಲಿ, ಮಾರ್ಗಂ ಉಭಯತಃ ಮಾರ್ಗದ ಆಚೆ ಈಚೆ ಎರಡೂ ಕಡೆ ಕೂಡ, ಎರಡು ಕಡೆಯಲ್ಲಿಯೂ ಆಪಣಾಹ ಅಂಗಡಿಗಳು ಭವಂತಿ ಇವೆ. ಅರ್ಚನಾ ವಿದ್ಯಾಲಯಂ ಪ್ರತಿ ಗಚ್ಚತಿ. ಅರ್ಚನಾ ಏನು ಮಾಡ್ತಾ ಇದ್ದಾಳೆ? ವಿದ್ಯಾಲಯವನ್ನು ಕುರಿತು ಪ್ರತಿ ಗಚ್ಚತಿ, ವಿದ್ಯಾಲಯವನ್ನು ಕುರಿತು ಹೋಗ್ತಾ ಇದ್ದಾಳೆ ಅನ್ನುವಾಗ ಇಲ್ಲೇನಾಯಿತು? ಪ್ರತಿ ಅಂದರೆ ಕುರಿತು, ಅಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಅರ್ಥ. ಪ್ರತಿ ಎನ್ನುವಂಥ ಅವ್ಯಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಿದೆ. ಆದ್ದರಿಂದ ವಿದ್ಯಾಲಯಂ ಎನ್ನುವಂತಹ ಶಬ್ದ ಏನಾಗಿದೆ? ದ್ವಿತೀಯ ವಿಭಕ್ತಿಯನ್ನು ಹೊಂದಿದೆ. ಅರ್ಚನಾಗೆ ಸಂಬಂಧಪಟ್ಟಿಲ್ಲ. ಅರ್ಚನಾ ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಯಾವುದನ್ನು ಕುರಿತು ಹೋಗ್ತಾ ಇದ್ದಾಳೆ? ವಿದ್ಯಾಲಯಂ ಪ್ರತಿ, ವಿದ್ಯಾಲಯವನ್ನು ಕುರಿತು ಹೋಗ್ತಾ ಇದ್ದಾಳೆ ಅಂತ ಅರ್ಥ ಬರುತ್ತೆ. ಹಾಗಾಗಿ ಯಾವುದನ್ನು ಕುರಿತು ಅಂತ ಪ್ರಶ್ನೆ ಬಂದಾಗ ವಿದ್ಯಾಲಯಂ ಅಂಥೇಳಿ ಉತ್ತರ ಸಿಕ್ತು. ಪ್ರತಿ ಎನ್ನುವಂತಹ ಅವ್ಯಯ ವಿದ್ಯಾಲಯದ ಒಟ್ಟಿಗೆ ಸಂಬಂಧವನ್ನು ಹೊಂದಿರೋದ್ರಿಂದ ವಿದ್ಯಾಲಯಂ ದ್ವಿತೀಯ ವಿಭಕ್ತಿಯನ್ನು ಹೊಂದಿದೆ. ಅಭಿತಃ ಪರಿತಃ ಉಭಯತಃ ಪ್ರತಿ, ಈ ನಾಲ್ಕು ಅವ್ಯಯಗಳ ಸಂಬಂಧಪಟ್ಟಾಗ ದ್ವಿತೀಯ ವಿಭಕ್ತಿ ಅನ್ನೋದು ಕಾಮನ್ ಆಗಿ ಬರ್ತದೆ. ಇಷ್ಟು ನಾವು ತಿಳ್ಕೊಂಡು ಮುಂದೆ ಹೋಗೋಣ. ಸಹ ಸಾಕಂ ಸಮಂ ಸಾರ್ಧಂ ಅಲಂ ಏತೇಷಾಂ ಯೋಗೆ ತತ್ಸಂಬಂಧಂ ಪದಂ ತೃತೀಯ ವಿಭಕ್ತ್ಯಂತಂ ಭವತಿ. ಇವುಗಳ ಯೋಗ ಇದ್ದಾಗ ಅಂದರೆ ಇವುಗಳ ಸಮೀಪದಲ್ಲಿ ಅಂದರೆ ಅವು ವಾಕ್ಯದಲ್ಲಿ ಈ ಎಲ್ಲ ಪದಗಳು ಅವ್ಯಯಗಳು ಇದ್ದಾಗ ಏನಾಗುತ್ತೆ? ತತ್ಸಂಬಂಧಿತವಾದಂತಹ ಪದ ಯಾವುದಿರುತ್ತೆ ವಾಕ್ಯದಲ್ಲಿ ಅದು ತೃತೀಯ ವಿಭಕ್ತಿಯನ್ನು ಹೊಂದತ್ತೆ. ಅಲಂ ಇತ್ಯಸ್ಯ ಅತ್ರ ಕ್ರಿಯಾ ನಿಷೇಧಾರ್ಥ ಭವತಿ. ಅಲಂ ಎನ್ನುವಂತಹ ಏನು ಅವ್ಯಯ ಇದೆ ಅದು ಕ್ರಿಯಾ ನಿಷೇಧವನ್ನು ಮಾಡುತ್ತೆ. ಅಂದರೆ ಸಾಕು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಏನಾಗುತ್ತೆ? ಕ್ರಿಯೆ ನಿಷೇಧವನ್ನು ಮಾಡುವಂಥದ್ದು. ಅಲಂ ವಿವಾದೇನ ಅಂದರೆ ಸಾಕು, ವಿವಾದದಿಂದ ಸಾಕು ಅಂಥೇಳಿ. ಹಾಗಾದರೆ ಅಲಂ ಶಬ್ದದ ಯೋಗ ಯಾವುದಕ್ಕಿದೆ ಅಂದರೆ ಸಂಬಂಧಪಟ್ಟದ್ದು ಯಾವುದು? ವಿವಾದ. ಹಾಗಾಗಿ ಸಾಕು, ವಿವಾದವು ಸಾಕು ಅಂತಂದಾಗ ವಿವಾದೇನ ಅಂಥೇಳಿ ತೃತೀಯ ವಿಭಕ್ತಿಯನ್ನು ಹೊಂದತ್ತೆ. ವಿವಾದೇನ ಅಲಂ, ಭೋಜನೇನ ಅಲಂ, ಭೋಜನವು ಸಾಕು ಮಾಡು ಅಂಥೇಳಿ ಹೇಳ್ತಾ ಇರುವಾಗ ಕ್ರಿಯೆ ಅನ್ನೋದು ನಿಲ್ಲತ್ತೆ ಅಲ್ಲಿಗೆ. ರಾಮೇಣ ಸಹ, ಇಲ್ಲಿ ತೃತೀಯ ವಿಭಕ್ತಿ ಇದೆ. ರಾಮೇಣ ಸಹ ಅಂದರೆ ರಾಮನ ಒಟ್ಟಿಗೆ, ರಾಮೇಣ ಸಾಕಂ ಅಂದರೆ ರಾಮನ ಒಟ್ಟಿಗೆ, ರಾಮೇಣ ಸಮಂ ಅಂದರೂ ಒಟ್ಟಿಗೆನೆ, ರಾಮೇಣ ಸಾರ್ಧಂ ಅಂದ್ರೂ ಅವನ ಒಟ್ಟಿಗೆ ಅಂತಲೇ ಅರ್ಥ. ಹಾಗಾಗಿ ಸಹ ಸಾಕಂ ಸಮಂ ಸಾರ್ಧಂ ಈ ನಾಲ್ಕು ಪದಗಳ ಸಂಬಂಧ ರಾಮನಿಗೆ ಇರೋದರಿಂದ ರಾಮೇಣ ಸಾಕಂ ಅಥವಾ ಸಮಂ ಅಥವಾ ಸಹ ಸಾರ್ಧಂ ಸೀತಾ ವನಂ ಅಗಚ್ಚತ ಅಂತಂದಾಗ ಈ ವಾಕ್ಯದಲ್ಲಿ ರಾಮ ಶಬ್ದಕ್ಕೆ ತೃತೀಯ ವಿಭಕ್ತಿ ಒಂದು ರಾಮೇಣ ಅಂಥೇಳಿ ರೂಪ ಆಗ್ತದೆ. ಇಲ್ಲಿ ಅಲಂ ಶಬ್ದ ಇದ್ದಾಗ ಭೋಜನೇನ ಅಂಥೇಳಿ ತೃತೀಯ ವಿಭಕ್ತಿ ಅನ್ನೋದು ಬರ್ತದೆ. ಹಾಗಾದರೆ ವಿಭಕ್ತಿಗಳ ಬಗ್ಗೆ ಕಾರಕ ಮತ್ತು ಉಪಪದ ವಿಭಕ್ತಿಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಂಡಾಯಿತು. ಇನ್ನು ಮೂರನೇದ್ದು ಏನದು? ನಮಃ ಸ್ವಸ್ತಿ ಸ್ವಾಹ ಇವುಗಳ ಯೋಗ ಇದ್ದಾಗ ಅಂದರೆ ಇವುಗಳು
ಜೊತೆಗಿದ್ದಾಗ ಏನಾಗುತ್ತೆ, ತತ್ಸಂಬಂಧವಾದಂತಹ ಪದವು ಚತುರ್ಥಿ ವಿಭಕ್ತಿಯನ್ನು ಹೊಂದುತ್ತೆ. ಉದಾಹರಣೆಗೆ ಗಣೇಶಾಯ ನಮಃ, ಗಣೇಶಂ ನಮಃ ಅಂತ ಆಗಬಹುದು. ಆದರೆ ಇಲ್ಲೇನಾಗುತ್ತೆ, ನಮಸ್ವಸ್ತಿ ಸ್ವಾಹ ವಷಟ್ ಅಲಂ ಯೋಗಾಚ್ಚ ಅನ್ನುವಂತಹ ಸೂತ್ರದ ಪ್ರಕಾರ ನಮಃ, ಸ್ವಸ್ತಿ ಮತ್ತು ಸ್ವಾಹ ಈ ಮೂರು ಶಬ್ದಗಳು ಜೊತೆಗಿದ್ದಾಗ ತತ್ಸಂಬಂಧವಾದಂಥ ಪದವು ಚತುರ್ಥಿ ವಿಭಕ್ತಿಯನ್ನು ಹೊಂದತ್ವೆ. ಗಣೇಶಾಯ ನಮಃ, ಪುತ್ರಾಯ ಸ್ವಸ್ತಿ, ಇಂದ್ರಾಯ ಸ್ವಾಹ ಅಂಥೇಳಿ ಮೂರು ರೀತಿಯಾದಂಥ ರೂಪಗಳನ್ನು ನಮ್ಗೆ ಕೊಟ್ಟರು. ನಮಃ ಅನ್ನುವಂತಹ ಶಬ್ದ ಇದ್ದಾಗ ಗಣೇಶಾಯ ಅಂಥೇಳಿ ಚತುರ್ಥಿ ವಿಭಕ್ತಿ ಬಂದಿದೆ. ಪುತ್ರಾಯ ಅನ್ನಲ್ಲಿ ಚತುರ್ಥಿ ವಿಭಕ್ತಿ ಇದೆ. ಯಾಕೆ? ಸ್ವಸ್ತಿ ಎನ್ನುವಂತಹ ಶಬ್ದದ ಯೋಗ ಇದೆ, ಪರದಲ್ಲಿದೆ. ಇಂದ್ರಾಯ ಸ್ವಾಹ ಅಂದಾಗ ಸ್ವಾಹ ಶಬ್ದ ಪರದಲ್ಲಿರೋದ್ರಿಂದ ಇಂದ್ರನಿಗೆ ತತ್ಸಂಬಂಧವಾದಂತಹ ಶಬ್ದ ಅಂದರೆ ಇಂದ್ರ ಇಲ್ಲಿ. ಹಾಗಾದರೆ ಆ ಇಂದ್ರ ಶಬ್ದಕ್ಕೆ ಚತುರ್ಥಿ ವಿಭಕ್ತಿ ಬಂದು ಇಂದ್ರಾಯ ಅಂಥೇಳಿ ರೂಪ ಆಗಿದೆ. ಹಾಗಾದರೆ ಇಷ್ಟು ಶಬ್ದಗಳ ಯೋಗ ಇದ್ದಾಗ ದ್ವಿತೀಯ, ಚತುರ್ಥಿ ಅಥವಾ ತೃತೀಯ ಈ ರೀತಿಯಾದಂಥ ವಿಭಕ್ತಿಗಳು ವ್ಯತ್ಯಾಸ ಆಗತ್ತೆ ಅನ್ನೋದು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಇನ್ನು ಪ್ರಾಕ್, ಬಹಿಹಿ, ಆರಭ್ಯ ಈ ಮೂರು ಶಬ್ದಗಳ ಯೋಗ ಅಂದರೆ ಅವುಗಳ ಜೊತೆಗಿದ್ದಾಗ ತತ್ಸಂಬಂಧಿತವಾದಂತಹ ಪದವು ಪಂಚಮಿ ವಿಭಕ್ತಿಯನ್ನು ಹೊಂದುತ್ತವೆ. ಹೇಗೆ? ಗೌತಮಿ ಶಾಲಾಗಮನಾತ್ ಪ್ರಾಕ್ ದೇವಂ ವಂದತೆ. ಗೌತಮಿ ಏನು ಮಾಡ್ತಾ ಇದ್ದಾಳೆ? ಶಾಲಾಗಮನಕ್ಕಿಂತ ಪೂರ್ವದಲ್ಲಿ, ಶಾಲೆಯಿಂದ ಹೋಗುವಕ್ಕಿಂತ ಮೊದಲು ದೇವರನ್ನು ನಮಸ್ಕಾರ ಮಾಡ್ತಾಳೆ. ಶಾಲಾಗಮನಾತ್ ಶಾಲೆಗೆ ಹೋಗೋಕ್ಕಿಂತ ಪ್ರಾಕ್ ಅಂತಂದಾಗ ಶಾಲಾಗಮನಾತ್ ಅಂಥೇಳಿ ಇಲ್ಲಿ ಪಂಚಮಿ ವಿಭಕ್ತಿ ಅನ್ನೋದು ಪ್ರಯೋಗ ಹೊಂದತ್ತೆ. ಆ ಪ್ರಾಕ್ ಅನ್ನುವ ಶಬ್ದ ಯಾವುದರ ಒಟ್ಟಿಗೆ ಸಂಬಂಧವನ್ನು ಹೊಂದಿದೆ? ಶಾಲಾಗಮನಕ್ಕಿಂತಲೂ ಮೊದಲು ಅಂಥೇಳಿ ಶಾಲಾಗಮನ ಶಬ್ದದ ಜೊತೆಗೆ ಸಂಬಂಧವನ್ನು ಹೊಂದಿರೋದ್ರಿಂದ ಪ್ರಾಕ್ ಶಬ್ದ ಪರದಲ್ಲಿರೋದ್ರಿಂದ ಅಲ್ಲಿಗೆ ಪಂಚಮಿ ವಿಭಕ್ತಿ ಅನ್ನೋದು ಬರುತ್ತೆ. ಇನ್ನು ದೇವಾಲಯಾತ್ ಬಹಿಹಿ ಎಂದಾಗ ಬಹಿಹಿ ಶಬ್ದದ ಯೋಗ ದೇವಾಲಯಕ್ಕಿರೋದ್ರಿಂದ, ದೇವಾಲಯ ಶಬ್ದಕ್ಕಿರೋದ್ರಿಂದ ದೇವಾಲಯಾತ್ ಬಹಿಹಿ ಅಂದರೆ ದೇವಾಲಯದ ಹೊರಗಡೆ ಸರೋವರ ಅಸ್ತಿ, ಸರೋವರವೂ ಇದೆ. ಈ ವಾಕ್ಯದಲ್ಲಿ ದೇವಾಲಯ ಶಬ್ದ ಬಹಿಹಿ ಎನ್ನುವುದರೊಂದಿಗೆ ಸಂಬಂಧ ಹೊಂದಿರೋದರಿಂದ ಪಂಚಮಿ ವಿಭಕ್ತಿ ಯಾವುದಕ್ಕೆ ಬರುತ್ತೆ? ದೇವಾಲಯ ಶಬ್ದಕ್ಕೆ ಬರುವಂಥದ್ದು. ಇನ್ನು ಪ್ರಾತಃ ಕಾಲಾತ್ ಆರಭ್ಯ ಉಪವಾಸಂ ಆಚರತಿ. ಪ್ರಾತಃ ಕಾಲದಿಂದ ಆರಂಭಿಸಿ ಉಪವಾಸವನ್ನು ಆಚರಣೆ ಮಾಡ್ತಾ ಇದ್ದಾನೆ ಅಂತಂದಾಗ ಏನಾಗುತ್ತೆ? ಆರಭ್ಯ ಎನ್ನುವಂತಹ ಶಬ್ದ ಪ್ರಾತಃ ಕಾಲ ಎನ್ನುವಂತಹ ಶಬ್ದದ ಒಟ್ಟಿಗೆ ಸಂಬಂಧ ಉಳ್ಳದ್ರಿಂದ ಏನಾಯಿತು? ಪ್ರಾತಃ ಕಾಲಾತ್ ಅಂಥೇಳಿ ಪಂಚಮಿ ವಿಭಕ್ತಿ ಅನ್ನೋದು ಬಂತು. ಹಾಗಾಗಿ ಯಾವುದು ಮೂರು ಶಬ್ದ? ಪ್ರಾಕ್, ಬಹಿಹಿ, ಆರಭ್ಯ ಈ ಮೂರು ಶಬ್ದಗಳ ಜೊತೆಗಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತಹ ಹಿಂದಿನ ಶಬ್ದಗಳು ಏನಾಗುತ್ತೆ? ಪಂಚಮಿ ವಿಭಕ್ತಿಯನ್ನು ಹೊಂದತ್ತೆ. ಹಾಗಾದರೆ ಇವುಗಳನ್ನೆಲ್ಲ ನೆನಪಿಟ್ಕೊಳ್ಳೇಬೇಕು. ನೀವು ಪ್ರಾಕ್ಟೀಸ್ ಮಾಡದ ಹೊರತು ಇವುಗಳ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಬರೀಲಿಕ್ಕೂ ಕೂಡ ಬರಲ್ಲ. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ? ಹಾಗಾದರೆ ಅಭ್ಯಾಸವೇ ನಮ್ಮನ್ನು ಪರ್ಫೆಕ್ಟಾಗಿ ಮಾಡುವಂಥದ್ದು. ಇನ್ನು ವಿನಾ ಇತ್ಯವಯಯೋಗೆ ತತ್ಸಂಬಂಧಂ ಪದಂ ದ್ವಿತೀಯ ವಿಭಕ್ತ್ಯಂತಂ ತೃತೀಯ ವಿಭಕ್ತ್ಯಂತಂ ಪಂಚಮೀ ವಿಭಕ್ತ್ಯಂತಂ ವಾ ಭವತಿ. ವಿನಾ ಎನ್ನುವಂತಹ ಅವ್ಯಯದ ಯೋಗದಲ್ಲಿದ್ದಾಗ ತತ್ಸಂಬಂಧವಾದಂತಹ ಪದ, ಅದಕ್ಕೆ ಸಂಬಂಧಿಸಿದಂತಹ ಪದ ದ್ವಿತೀಯ ವಿಭಕ್ತಿಯನ್ನು, ತೃತೀಯ ವಿಭಕ್ತಿಯನ್ನು, ಪಂಚಮಿ ವಿಭಕ್ತಿಯನ್ನು ಈ ಮೂರರಲ್ಲಿ ಯಾವುದಾದ್ರೂ ಒಂದು ವಿಭಕ್ತಿ ಅನ್ನೋದು ಬರ್ತದೆ. ಇದು ಚೆನ್ನಾಗಿದೆ ಅಲ್ವಾ? ವಿನಾ ಅವ್ಯಯ ಯೋಗ ಒಂದೇ ಒಂದು. ವಾಯುಂ ವಿನಾ, ವಾಯುನಾ ವಿನಾ, ವಾಯೋಹೋ ವಿನಾ ಮಾನವ ನ ಜೀವತಿ. ವಿನಾ ಅಂದ್ರೇನು? ಅದನ್ನು ಹೊರತಾಗಿ ಅಂತ. ವಾಯುವನ್ನು ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಹೌದಾ? ಬದುಕ್ತೀರಾ ಯಾರು? ಆಕ್ಸಿಜನ್ ಇಲ್ಲದೆ ಸಾಧ್ಯವೇ ಇಲ್ಲ. ಈ ವಾಯುವನ್ನು ಬಿಟ್ಟು, ಗಾಳಿಯನ್ನು ಬಿಟ್ಟು ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಇಡೀ ಜಗತ್ತು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವಾಯುಂ ಅಂಥೇಳಿ ದ್ವಿತೀಯ ವಿಭಕ್ತಿ ಇದೆ, ವಾಯುನಾ ಅಂಥೇಳಿ ತೃತೀಯ ವಿಭಕ್ತಿ ಇದೆ, ವಾಯೋಹೋ ಅಂಥೇಳಿ ಪಂಚಮಿ ವಿಭಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿನಾ ಶಬ್ದದ ಯೋಗ ಯಾರಿಗಿದೆ? ವಾಯು ಶಬ್ದಕ್ಕಿದೆ. ಹಾಗಾಗಿ ಅದಕ್ಕೆ ಮೂರು ವಿಭಕ್ತಿಗಳನ್ನು, ಯಾವುದಾದ್ರೂ ವಿಭಕ್ತಿಯನ್ನು ಬಳಸ್ಬೋದು. ವಾಯೋಹೋ ವಿನಾ ಅಥವಾ ವಾಯುಂ ವಿನಾ ಮಾನವ ನ ಜೀವತಿ. ವಾಯುವನ್ನು ಬಿಟ್ಟು ನಾವು ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ. ಆರೋಗ್ಯಂ ಆರೋಗ್ಯೇಣ ಆರೋಗ್ಯಾತ್ ವಿನಾ ಸುಖಂ ನಾಸ್ತಿ.
ಆರೋಗ್ಯ ಇಲ್ಲದೇ ಇದ್ದರೆ ನಮಗೆ ಸುಖನೇ ಇಲ್ಲ ಎನ್ನುವಂತಹ ವಾಕ್ಯ ಹೇಳಬೇಕಾದ್ರೆ ವಿನಾ ಶಬ್ದದ ಯೋಗ ಆರೋಗ್ಯದ ಒಟ್ಟಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಆರೋಗ್ಯಂ ಅಂಥೇಳಿ ದ್ವಿತೀಯ ವಿಭಕ್ತಿಯನ್ನು ಹಾಕ್ಬೋದು, ಆರೋಗ್ಯೇಣ ಅಂಥೇಳಿ ತೃತೀಯ ವಿಭಕ್ತಿಯನ್ನು ಹಾಕ್ಬೋದು, ಆರೋಗ್ಯಾತ್ ಅಂಥೇಳಿ ಪಂಚಮಿ ವಿಭಕ್ತಿಯನ್ನು ಹಾಕ್ಬೋದು. ಈ ಮೂರನ್ನು ಹಾಕಿ ಅಂದ್ರೇನು, ಆರೋಗ್ಯಾತ್ ವಿನ ಆರೋಗ್ಯವನ್ನು ಬಿಟ್ಟು ನಮಗೆ ಸುಖ ಅನ್ನೋದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಒಂದು ವಾಕ್ಯವನ್ನು ರೂಪಗಳನ್ನು ತೋರಿಸಿದರು. ಒಟ್ಟಾರೆ ನಮಗೇನಾಯಿತು, ಕಾರಕ ಮತ್ತು ವಿಶೇಷ ವ್ಯಾಕರಣ ಅಂಶಾಹ, ವಿಶೇಷವಾದಂಥ ವ್ಯಾಕರಣದ ಅಂಶಗಳನ್ನು ನಾವು ನೋಡಿದ್ವಿ. ಇದರಲ್ಲಿ ಕಾರಕದ ಬಗ್ಗೆ ಆಗಲಿ ಉಪಪದ ವಿಭಕ್ತಿಗಳ ಬಗ್ಗೆ ಆಗಲಿ ನಿಮಗೇನಾದರೂ ಡೌಟ್ಸ್ ಇದೆ ಅಂತಾದರೆ ನನಗೆ ಕಾಲ್ ಮಾಡಿರಿ, ಇಲ್ಲ ಮೆಸೇಜ್ ಮಾಡಿರಿ, ಇನ್ನೇನಾದರೂ ಮಾಡಿ ಹೇಗಾದರೂ ಮಾಡಿ ಅರ್ಥ ಮಾಡ್ಕೊಳ್ಳಿ. ಆದಷ್ಟು ನೀವು ಪ್ರಾಕ್ಟೀಸ್ ಮಾಡದ ಹೊರತು ನಿಮಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಒಂದು ಸೆಂಟೆನ್ಸನ್ನು ಹೇಳಿದ್ನಲ್ಲ, ಆ ಸೆಂಟೆನ್ಸನ್ನು ನೀವು ಬರೆದಿಟ್ಕೊಂಡು ನೀವು ಕಾರಕದ ರೂಲ್ಸ್ಗಳನ್ನು ಹಾಕಿರಿ. ಮತ್ತು ಇವುಗಳಲ್ಲಿ ಅಂದರೆ ಅಭಿತಃ ಪರಿತಃ ಆಗಿರ್ಬೋದು, ಒಟ್ಟು 5 ವಿಶೇಷ ವ್ಯಾಕರಣ ಅಂಶಗಳನ್ನು ಹೇಳಿದರು. ಆ ಅಂಶಗಳಲ್ಲಿ ಪ್ರತಿಯೊಂದಕ್ಕೂ ನಿಮಗೆ ಯಾವುದಾದ್ರೂ ಪದ್ಯ ಭಾಗದಲ್ಲಿ ಗದ್ಯ ಭಾಗದಲ್ಲಿ ನಿಮಗೆ ಸಿಕ್ತು, ಆ ಶಬ್ದದ ಯೋಗ ಇದ್ದಾಗ ಆ ವಿಭಕ್ತಿಗಳನ್ನು ಹೊಂದಿತ್ತು ಅಂತಾದರೆ ಇದು ಉಪಪದ ವಿಭಕ್ತಿಯನ್ನು ಹೊಂದಿದೆ ನೋಡ್ರಿ ಅಂಥೇಳಿ ತಿಳ್ಕೊಳ್ಳೋದು. ಈ ಥರ ಅನಲೈಸ್ ಮಾಡೋದು, ಅಪ್ಲೈ ಮಾಡುವಂಥ ಪ್ರಕ್ರಿಯೆಯನ್ನು ನೀವು ಮಾಡಿದಾಗಲೇ ನಿಮಗೆ ಬರುವಂಥದ್ದು. ಹಾಗಾಗಿ ಸಾಕಷ್ಟು ಅಭ್ಯಾಸ ಮಾಡಿರಿ, ಆರಾಮಾಗಿರಿ, ಸೇಫಾಗಿರಿ, ಮನೆಯಲ್ಲೇ ಇದ್ದುಕೊಂಡು ಇಷ್ಟೆಲ್ಲ ಅಭ್ಯಾಸ ಮಾಡಿರಿ. ಇಲ್ಲಿಗೆ ಬಂದಿದ್ದರೆ ನಾವು ಎಲ್ಲ ರೀತಿಯ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇದ್ವಿ, ಆದರೆ ಈ ವರ್ಷ ಆಗ್ತಾ ಇಲ್ಲ. ಹಾಗಾಗಿ ನೀವು ಮನೆಯಲ್ಲೇ ಇದ್ದುಕೊಂಡು ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳು. ಹಾಗೆ ನೀವು ಎಷ್ಟು ಕೆಲಸ ಮಾಡ್ತೀರಿ ನಿಮ್ಗೆ ಅಷ್ಟು ಅರ್ಥ ಆಗುತ್ತೆ. ಸರಿನಾ? ಮತ್ತೆ ಮುಂದಿನ ಪಾಠದಲ್ಲಿ ಸಿಗೋಣ.